ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಫೆಬ್ರವರಿ ಮಂತ್ ಯುವ ನಿಧಿ ಸ್ಕೀಮ್ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿದೆ. ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನೀವು 2 ನಿಮಿಷಗಳಲ್ಲಿ ಈ ಒಂದು ಸೆಲ್ಫ್ ಡಿಕ್ಲರೇಷನ್ನ ಕಂಪ್ಲೀಟನ್ನು ಮಾಡ್ಕೋಬೋದು. ಈಗ ಸ್ವಲ್ಪ ಚೇಂಜಸ್ ಆಗಿದೆ, ಅಂದರೆ ಓಲ್ಡ್ ಫಾರ್ಮೇಟ್ ಇಲ್ಲ, ಈಗ ನ್ಯೂ ಫಾರ್ಮೇಟ್ ಏನು ಮೊದಲಿತ್ತು ಅದೇ ಫಾರ್ಮೇಟಲ್ಲಿ ಈಗ ಸೆಲ್ಫ್ ಡಿಕ್ಲರೇಷನ್ನ ಕಂಪ್ಲೀಟ್ ಮಾಡೋದಿರುತ್ತೆ. ನೋಡಿ, ಮೊದಲೇದಾಗಿ ನಾವು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮ ಒಂದು ಸೇವಾ ಸಿಂಧು ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ ಹಾಕೊಂಡು ಇಲ್ಲಿ ಗೆಟ್ ಒ ಟಿ ಪಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿನ ಇಲ್ಲಿ ಫಿಲ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕೊಳ್ಳಿ. ಇಲ್ಲಿ ಕ್ಯಾಪ್ಚಾ ಹಾಕೊಂಡು ಕೆಳಗೆ ಒಂದು ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀತಿಯಾಗಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸರ್ಚ್ ಟ್ಯಾಬ್ ಏನಿದೆಯಲ್ಲ, ಸರ್ಚ್ ಟ್ಯಾಬ್ ಇದೆಯಲ್ಲ, ಇಲ್ಲಿ ನೀವು ಯುವ ನಿಧಿ ಅಂತ ಸರ್ಚ್ ಮಾಡ್ಕೊಳ್ಳಿ. ನೋಡಿ, ಯುವ ಅಂತ ಸರ್ಚ್ ಮಾಡಿದರೆ ನಿಮಗೆ 3 ಆಪ್ಷನ್ಸ್ ಬರುತ್ತೆ. ಇಲ್ಲಿ ಥರ್ಡ್ ಒನ್ ಏನಿದೆಯಲ್ಲ, ಒಂದು ಯುವ ನಿಧಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೆಬ್ರವರಿ ಮಂತ್ದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ನೋಡಿ, ನಿಮಗೆ ಏನಾದರೂ ಓಲ್ಡ್ ಫಾರ್ಮೇಟ್ ಏನಾದರೂ ಬರ್ತಾ ಇದ್ದರೆ, ನಮ್ಮದು ಜನವರಿ ಮಂತ್ದು ಏನು ನಾವು ವಿಡಿಯೋ ಮಾಡಿದ್ದಿಲ್ಲ ಅದರ ಒಂದು ಅದೇ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ ನೋಡಿ, ಅದೇ ಒಂದು ವಿಡಿಯೋ ನೋಡಿ. ಇಲ್ಲ ಇದೇ ರೀತಿಯಾಗಿ ಈ ನ್ಯೂ ಒಂದು ಟ್ಯಾಬ್ ಬರ್ತಾ ಇದೆ ಅಂದರೆ ನೀವು ಇದೇ ರೀತಿಯಾಗಿ ಫಾಲೋ ಮಾಡಿ ಸೆಲ್ಫ್ ಡಿಕ್ಲರೇಷನ್ನ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಈ ರೀತಿ ಬಂದ ತಕ್ಷಣ ನೆಕ್ಸ್ಟು ನೀವು ಇಲ್ಲಿ ಆಧಾರ್ ದೃಢೀಕರಣ, ಆಧಾರ್ ಅಥೆಂಟಿಕೇಷನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ KYC ಸರ್ವಿಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ನೀವು ಆಧಾರ್ ಸಂಖ್ಯೆಯನ್ನು ನೀಡಬೇಕಾಗುತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರನ್ನು ಇಟ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನೀಡಿ ಇಲ್ಲಿ ಒಂದು ಸೆಲ್ಫ್ ಡಿಕ್ಲರೇಷನ್ ಇದೆ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಒಂದು OTP ಅಂತ ಇರುತ್ತೆ ನೋಡಿ, ಈ ಒಂದು OTP ಒಂದು ಬಾಕ್ಸ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಜನರೇಟ್ OTP ಅಂತ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು OTP ನಿಮಗೆ ಬರುತ್ತೆ, ಒಂದು ಆಧಾರ್ ಕಾರ್ಡ್ ನಮ್ಮ ಫೋನ್ ನಂಬರ್ ಲಿಂಕಿಗೆ, ಅಲ್ಲಿ ಆ ಒಂದು OTP ನಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಟು ರಿಟರ್ನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ಇಲ್ಲಿ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಆಧಾರ್ ಕಾರ್ಡ್ನಲ್ಲಿರುವಂಥ ನೇಮ್ ಆಗಿರ್ಬೋದು, ಯುವ ನಿಧಿ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಮತ್ತು ನಿಮ್ಮದು ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್, ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಮತ್ತು ನೀವು ಯಾವ ಒಂದು ಮಂತ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇಲ್ಲಿ ಶೋ ಆಗುತ್ತೆ. ನೋಡಿ, ನಾವು ಫೆಬ್ರವರಿ ಮಂತ್ದು ಒಂದು ಸೆಲ್ಫ್ ಡಿಕ್ಲರೇಷನ್ನ ಇಲ್ಲಿ ಮಾಡ್ತಾ ಇದ್ವಿ, ಇಲ್ಲಿ ನಿಮಗೆ ಶೋ ಆಗುತ್ತೆ. ಈ ರೀತಿ ಬಂದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಡೀಟೇಲ್ಸ್ ಆಗ್ತಾ ಇರೋದು ಒಂದು ಕಾನೂನು ರೀತಿಯಾಗಿ ಸತ್ಯವಾಗಿರುತ್ತೆ, ಅಥವಾ ಒಂದು ಯುವ ನಿಧಿ ಮಾರ್ಗಸೂಚಿಯನ್ನು ನಾವು ಕರೆಕ್ಟ್ ಆಗ್ತಾ ಇದೆಯಾ ಅಂತ ಇಲ್ಲಿ ಒಂದು ಡಿಕ್ಲರೇಷನ್ ಇರುತ್ತೆ. ಇಲ್ಲೇನಿಲ್ಲ, ಸಿಂಪಲ್ಲಾಗಿ ನೀವು ಎಸ್ ಅಂತ ಹಾಕೊಳ್ಬೇಕಾಗತ್ತೆ. ನೀವು ನೋ ಅಂತ ಹಾಕೊಳ್ಬೇಡಿ, ನಿಮ್ಮದು ಯುವ ನಿಧಿ ಮತ್ತು ರಿಜೆಕ್ಟ್ ಆಗುತ್ತೆ, ಅದಕ್ಕೆ ಎಸ್ ಅಂತ ಹಾಕೊಂಡು ಕೆಳಗೆ ಇಲ್ಲಿ ಕೊಟ್ಟಿರುವಂಥ ಒಂದು ಇಲ್ಲಿ ಕ್ಯಾಪ್ಚಾನ ಇಲ್ಲಿ ಡೀಟೇಲ್ಸ್ನ ಹಾಕೊಂಡು ಕೆಳಗಿರುವಂಥ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ನಾವು ಈಗ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪ್ರಿವ್ಯೂ ಬರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನೇನು ಡೀಟೇಲ್ಸ್ ಶೋ ಆಗಿರುತ್ತೆ ಅಂತ. ಒಂದ್ಸಲ ಚೆಕ್ ಮಾಡ್ಕೊಂಡು ಕೆಳಗೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಒಂದು ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗುತ್ತೆ. ಇದನ್ನು ನೀವು ಪ್ರಿಂಟೌಟ್ನ ತೆಗೆದುಕೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ನ ನೀವು ತೆಗೆದುಕೊಳ್ಬೋದು. ಇನ್ನೊಂದು, ಇದು ಒಂದು ಏನಾದರೂ ನಿಮಗೆ ಈ ರೀತಿಯಾಗಿ ಫಾರ್ಮೇಟ್ ಬರ್ತಾ ಇಲ್ಲ ಅಂದರೆ ಬೇರೆ ರೀತಿಯಾಗಿ ಬರ್ತಾ ಇದ್ದರೆ, ನಮ್ಮದು ಜನವರಿ ಮಂತ್ ಇದೆಯಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ, ಅದೇ ರೀತಿ ಪ್ರೊಸೆಸ್ ಮಾಡ್ಕೊಳ್ಳಿ. ಯಾರು ಅದನ್ನು ಜನವರಿ ಮಂತ್ದು ಏನೊಂದು ಹೊಸ ಫಾರ್ಮೇಟ್ ಬಂದಿತ್ತಲ್ಲ ಆ ಫಾರ್ಮೇಟಲ್ಲಿ ಏನಾದರೂ ಬಂದರೆ, ಒಂದು ಸಲ ಏನಾದರೂ ನೀವು ಫಿಲ್ ಮಾಡಿದ್ರೆ ಸೆಕೆಂಡ್ ಟೈಮ್ ನಿಮಗೆ ಇದೇ ರೀತಿ ಈಸಿಯಾಗಿ ಫಾರ್ಮೇಟ್ ಬರುತ್ತೆ. ನಿಮಗೆ ಈ ರೀತಿಯಾಗಿ ಚೇಂಜಸ್ ಇದೆ. ಈಗ ಸಿಂಪಲ್ಲಾಗಿ ಸೆಲ್ಫ್ ಡಿಕ್ಲರೇಷನ್ ಮುಂದಿನ ಒಂದು ತಿಂಗಳಿನಿಂದ ಇದೇ ರೀತಿಯಾಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಿಂದಿನ ತಿಂಗಳಲ್ಲಿ ಏನು ಬಂದಿತ್ತು, ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕಾಗಿತ್ತು, ಮಾರ್ಕ್ಸ್ ಆಗಿರ್ಬೋದು, ಸ್ಕೋರ್ಗಳನ್ನ ಡೀಟೇಲ್ಸ್ ನೀಡಬೇಕಾಗಿತ್ತು. ಅದು ಒಂದೇ ಬಾರಿ ಆ ರೀತಿಯಾಗಿ ಡೀಟೇಲ್ಸ್ನ ಅವರು ಫಿಲ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಒನ್ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಬರುತ್ತೆ. ಈ ರೀತಿಯಾಗಿ ನೀವು ಒಂದು ಫೆಬ್ರವರಿ ಮಂತ್ದು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ, ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಅಥವಾ ಒಂದು ಅದರ್ ಇನ್ಫಾರ್ಮೇಷನ್, ಕ್ವಿಕ್ಕಾಗಿ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಈ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.